ಪೋಸ್ಟ್ ಆಫೀಸ್ ಶಾಖೆಗಳಲ್ಲಿ ಸಣ್ಣ ಮೊತ್ತದ ಹಣವನ್ನ ಅನೇಕ ವರ್ಷಗಳ ಕಾಲ ಹೂಡಿಕೆ ಮಾಡುತ್ತಾ ಹೋದ್ರೆ ಮುಂದೊಂದು ದಿನ ಬಡ್ಡಿ ಸಮೇತ ಆ ಹೂಡಿಕೆ ದೊಡ್ಡ ಮೊತ್ತವಾಗಿ ಕೈ ಸೇರುತ್ತೆ ಅಂತ ನಮ್ಮಲ್ಲಿ ಅನೇಕರಿಗೆ ತಿಳಿದಿರುತ್ತದೆ. ಹೌದು, ನೀವು ಪೋಸ್ಟ್ ಆಫೀಸ್ ಶಾಖೆಗಳಲ್ಲಿ ಸಣ್ಣ ಉಳಿತಾಯ ಯೋಜನೆಯ ಖಾತೆಗಳನ್ನು ತೆರೆಯಬಹುದು. ಈ ಯೋಜನೆಗಳು ಸರ್ಕಾರದ ಬೆಂಬಲಿತ ಹೂಡಿಕೆಯ ಆಯ್ಕೆಗಳಾಗಿವೆ ಮತ್ತು ಉಳಿತಾಯವನ್ನು ಉತ್ತೇಜಿಸಲು ಇವುಗಳನ್ನು ವಿನ್ಯಾಸಗೊಳಿಸಲಾಗಿದೆ. 7%ಗಿಂತ ಹೆಚ್ಚಿನ ಆದಾಯವನ್ನು ನೀಡುವ ಸಣ್ಣ ಉಳಿತಾಯ ಯೋಜನೆಗಳಿವು. ಪೋಸ್ಟ್ ಆಫೀಸ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 15 ವರ್ಷಗಳ ಅವಧಿಯನ್ನ ನೀಡುತ್ತದೆ, ಜೊತೆಗೆ 5 ವರ್ಷಗಳವರೆಗೆ ವಿಸ್ತರಿಸುವ ಆಯ್ಕೆಯನ್ನು ಸಹ ನೀಡುತ್ತದೆ. ಹೂಡಿಕೆದಾರರು ವಾರ್ಷಿಕವಾಗಿ ಕನಿಷ್ಠ ₹500 ಮತ್ತು ಗರಿಷ್ಠ 1.5 ಲಕ್ಷ ರೂಪಾಯಿವರೆಗೆ ಠೇವಣಿ ಮಾಡಬಹುದು ಮತ್ತು ವಾರ್ಷಿಕ 7.1% ಬಡ್ಡಿಯನ್ನ ಪಡೆಯಬಹುದು. ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ ಸ್ಥಿರವಾದ ಮಾಸಿಕ ಬಡ್ಡಿ ಆದಾಯವನ್ನ ಒದಗಿಸುತ್ತದೆ. ಇದು 1 ರಿಂದ 5 ವರ್ಷಗಳವರೆಗೆ ಹೊಂದಿಕೊಳ್ಳುವ ಲಾಕ್ ಇನ್ ಅವಧಿಯನ್ನ ನೀಡುತ್ತದೆ. ಅಲ್ಲಿ 5 ವರ್ಷಗಳ ಅವಧಿಯು %7.4 ಸ್ಥಿರ ಬಡ್ಡಿ ದರವನ್ನು ನೀಡುತ್ತದೆ. ಪೋಸ್ಟ್ ಆಫೀಸ್ ಟೈಮ್ ಡಿಪಾಸಿಟ್ ಸ್ಕೀಮ್ 4 ರೀತಿಯ ಯೋಜನೆಗಳನ್ನು ನೀಡುತ್ತದೆ. 1 ವರ್ಷದಿಂದ 5 ವರ್ಷಗಳವರೆಗೆ ಪ್ರತಿಯೊಂದು ಮೀಸಲಾದ ಸ್ಥಿರ ಬಡ್ಡಿ ದರವನ್ನು ಹೊಂದಿರುತ್ತದೆ. ಕಿಸಾನ್ ವಿಕಾಸ್ ಪತ್ರ ಪ್ರಮಾಣ ಪತ್ರಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು. ಈ ಹೂಡಿಕೆ ಮಾಡಿದ ಹಣ 9 ವರ್ಷ 7 ತಿಂಗಳುಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ಈ ಯೋಜನೆಯು 7.5% ಬಡ್ಡಿ ದರಗಳನ್ನು ನೀಡುತ್ತದೆ. ಮಹಿಳಾ ಸಬಲೀಕರಣದ ಗುರಿಯನ್ನು ಹೊಂದಿರುವ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರವು ವಿಶೇಷ ಉಳಿತಾಯ ಯೋಜನೆಯಾಗಿದ್ದು ಆಕರ್ಷಕ ಬಡ್ಡಿ ದರಗಳು ಮತ್ತು ತೆರಿಗೆ ಪ್ರಯೋಜನಗಳೊಂದಿಗೆ ಸುರಕ್ಷಿತ ಹೂಡಿಕೆ ಆಯ್ಕೆಯನ್ನ ನೀಡುತ್ತದೆ. ಪ್ರಸ್ತುತ ಸ್ಥಿರ ಬಡ್ಡಿಯು %7.5ರಷ್ಟಿದೆ. ಈ ಯೋಜನೆಯು ಕನಿಷ್ಠ ₹1,000 ಠೇವಣಿಯಲ್ಲಿ ಮತ್ತು 2 ವರ್ಷಗಳ ನಿಶ್ಚಿತ ಮೆಚುರಿಟಿ ಅವಧಿಗೆ ₹2 ಲಕ್ಷ ವರೆಗೆ ಲಭ್ಯವಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.